ಇನ್ನು ವೆಲ್ಸ್ ಸ್ಟುಡಿಯೋಸ್ಗೆ ಆರೋಗ್ಯ ಅಧಿಕಾರಿಗಳು ಕೂಡ ಭೇಟಿಯನ್ನ ಕೊಟ್ಟರು. ಆರೋಗ್ಯ ಅಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕೋ ನಿಟ್ಟಿನಲ್ಲಿ ವೆಲ್ಸ್ ಸ್ಟುಡಿಯೋಸ್ಗೆ ಬಂದಿದ್ರು. ಸಾಂಕ್ರಾಮಿಕ ರೋಗದ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸೋದಕ್ಕೆ ಆರೋಗ್ಯ ಅಧಿಕಾರಿಗಳು ಬಂದಿದ್ರು. ಆ ವೇಳೆ ಆರೋಗ್ಯ ಅಧಿಕಾರಿಗಳನ್ನ ಒಳಗಡೆ ಬಿಡದೆ ಈ ವೆಲ್ಸ್ ಸ್ಟುಡಿಯೋಸ್ನ ಸಿಬ್ಬಂದಿ ಕಾಯಿಸಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿಬರ್ತಾ ಇದೆ. ಜಾಲಿವುಡ್ ಸ್ಟುಡಿಯೋಸ್ ಸಿಬ್ಬಂದಿ ವಿರುದ್ಧ ಆರೋಪ. ಸಾಂಕ್ರಾಮಿಕ ರೋಗದ ಮಾಹಿತಿಯನ್ನ ಪಡೆಯೋದಕ್ಕೆ ಆರೋಗ್ಯ ಅಧಿಕಾರಿಗಳು ಬಂದಂತಹ ಸಂದರ್ಭದಲ್ಲಿ ಅವರನ್ನ ತಡೆ ಹಿಡಿದ್ರು, ಒಂದಷ್ಟು ಹೊತ್ತು ಅವರನ್ನ ಒಳಗಡೆ ಬಿಡದೆ ಕಾಯಿಸಿದ್ರು ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಅವೇರ್ನೆಸ್ ಕೊಡ್ತೀವಿ. ಈಗ ನಾವು ಇಲ್ಲಿ ಬಂದಿದ್ದೀವಿ ಆಯ್ತಾ. ಈಗ ಏನೋ ಇಷ್ಟೆಲ್ಲ ಆಗಿದೆ, ಹೊರಗಡೆ ಎಷ್ಟು ಜನ ಪ್ರೆಸ್ ಇದ್ದಾರೆ, ಆದ್ರೂ ನಮಗೆ ಬಾಗಿಲು ತೆಗೆಯಲ್ಲ. ಬಟ್ ಪಾಯಿಂಟ್ ಏನಂದ್ರೆ ಅವೇರ್ನೆಸ್ ಕೊಡೋದು, ರೆಗ್ಯುಲರ್ ಆಗಿ ಇಲ್ಲಿ ಏನಾದರೂ ಸಪೋಸ್ ಡೆಂಗು ಪಾಸಿಟಿವ್ ಬಂತು ಅಂದ್ರೆ ಅವ್ರಿಗೆ IC ಕೊಡೋದು, ತಪಾಸಣೆ ಮಾಡೋದು, ಅರಿವು ಮೂಡಿಸೋದು, ಇದನ್ನ ನಾವು ಮಾಡ್ತಾನೆ ಇರ್ತೀವಿ. ವಿ ಡಿಡ್ಂಟ್ ಎಕ್ಸ್ಪೆಕ್ಟ್ ಲೈಕ್ ಇಲ್ಲಿ ನಮ್ಗೆ ಇಷ್ಟೊತ್ತು ಇದು ಮಾಡ್ತಾರೆ, ನಿಲ್ಲಿಸ್ತಾರೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಇಟ್ ಹಸ್ ಹ್ಯಾಪೆಂಡ್. ಅವ್ರಿಗೆ ಬಾಗಿಲು ತೆಗೆದ್ರೆ ನಾವು ಒಳಗಡೆ ಏನಿದೆ ಅಂತ ನಾವು ಅದನ್ನ ವಾಸ್ತವಾಂಶ ಅದನ್ನ ತಿಳ್ಕೊಂಡು ಫ್ಯಾಕ್ಟ್ಸ್ ಅನ್ನು ಚೆಕ್ ಮಾಡಿ ಅವ್ರಿಗೆ ಅದನ್ನ ಏನು ಲೈಕ್ ಅಫಿಷಿಯಲಿ ನಾವು ಏನು ಹೇಳಬೇಕು, ಯಾರಿಂದ ಹೇಳಿಸ್ಬೇಕು, ಅದನ್ನ ಪೊಲ್ಯೂಷನ್ ಬೋರ್ಡ್ ಅವ್ರಿಗೆ ಹೇಳಿಸಿ ಏನ್ ಪ್ರಾಬ್ಲಮ್ ಇದೆ ಇನ್ ಡೆಪ್ತ್ ರೂಟ್ ಲೆವೆಲ್ ಅಲ್ಲಿ ನಾವು ಫೈಂಡ್ ಔಟ್ ಮಾಡಕ್ ಬಂದಿದ್ದೀವಿ. ಮೇಲಿರೋ ಅಧಿಕಾರಿಗಳು ಸೀಸ್ ಆಗಿರೋ ಪ್ರಶ್ನೆ ಅಲ್ಲ ಸರ್, ಇದು ಸಾರ್ವಜನಿಕರು ವಾಸ ಮಾಡುವಂತ ಪ್ರದೇಶ ಆಗಿರೋದ್ರಿಂದ ನಾವು ಒಂದು ಆರೋಗ್ಯ ಕೇಂದ್ರದ ಹಿತದೃಷ್ಟಿಯಿಂದಾಗಿ ನಾವು ಪರಿಶೀಲನೆ ಮಾಡೋದಕ್ಕೆ ಬರ್ತಾನೆ ಇರ್ತೀವಿ ರೆಗ್ಯುಲರ್ ಆಗಿ. ಸೊ ಈಗ ಈ ಒಂದು ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಏನಿದೆ ವಿಷಯ, ಅದರ ವಿಷಯವಾಗಿ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದರ ಮುಂಜಾಗ್ರತಾ ಕ್ರಮವಾಗಿ ಜನರಿಗೆ ಆಗುವಂತಹ ಸಾಂಕ್ರಾಮಿಕ ಕಾಯಿಲೆಗಳು, ಡೆಂಗ್ಯೂ, ಮಲೇರಿಯಾ, ಚಿಕನ್ ಗುನ್ಯಾ ಏನಿದೆ, ಇದು ಸೊಳ್ಳೆಗಳಿಂದ ಬರುವಂತ ಕಾಯಿಲೆಗಳಾಗಿರೋದ್ರಿಂದ ಸೊ ನಮ್ಮ ಒಂದು ಆರೋಗ್ಯದ ಹಿತದೃಷ್ಟಿಯಿಂದಷ್ಟೇ ನಾವು ಇಲ್ಲಿ ಬಂದು ಪರಿಶೀಲನೆ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಪ್ರಸ್ತುತವಾಗಿ ಯಾವ ರೀತಿ ಒಳಗಡೆ ಒಂದು ಸಿಚುಯೇಷನ್ ಕ್ರಿಯೇಟ್ ಆಗಿದೆ, ಸ್ವಚ್ಛತೆಯನ್ನ ಯಾವ ರೀತಿ ಇವರು ಮೇಂಟೈನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ವರದಿ ಬೇಕು. ಸೊ ಹಾಗಾಗಿ ನಾವು ವಿಸಿಟ್ ಮಾಡಕ್ ಬಂದಿದ್ದೀವಿ.